ಬಿಟ್ಟಿ ಜಾಗ ಸಿಕ್ಕರೆ ಯಾರು ತಾನೇ ಸುಮ್ಮನಿರ್ತಾರೆ? ಅದರಲ್ಲೂ ಅಭಿವೃದ್ಧಿ ಪಥದತ್ತ ಸಾಕ್ತಿರೋ ಮೈಸೂರಲ್ಲಿ ಜಾಗ ಸಿಕ್ಕರೆ ಕೇಳಬೇಕಾ? ಸಿಕ್ಕಿದ್ದೇ ಶಿವ ಅಂತ ಜಾಗ ಅಡರಿಸಿಕೊಂಡ್ಬಿಡ್ತಾರೆ. ಹೀಗೆ ಭೂ ಒತ್ತುವರಿ ಮಾಡಿಕೊಂಡ 3 ಭೂಕಳ್ಳರ ವಿರುದ್ಧ ಇದೀಗ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಮೈಸೂರು ದಿನೇ ದಿನೇ ಬೆಳೀತಾ ಇದೆ. ಹಾಗೇನೆ ಇಲ್ಲಿನ ಭೂಗಳ್ಳರ ಸಂಖ್ಯೆಯೂ ಹೆಚ್ಚುತ್ತಾ ಇದೆ. ಗೋಮಾಳ ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ತಾ ಇದ್ದ ನುಂಗುಬಾಕರು ಕೆರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ನಕಲಿ ಕಂದಾಯ ದಾಖಲೆ ಸೃಷ್ಟಿಸಿ ಬರೋಬ್ಬರಿ 17.5 ಎಕರೆ ಕೆರೆ ಜಮೀನನ್ನ ಕಬಳಿಸಲಾಗಿದೆ. ಕಸಬಾ ಹೋಬಳಿ ದಟ್ಟಗಳ್ಳಿಯ ಸರ್ವೆ ನಂಬರ್ 82ರಲ್ಲಿ ನಾಚನಹಳ್ಳಿ ಪಾಳ್ಯದ ನಿವಾಸಿಗಳಾದ ಶ್ರೀನಿವಾಸ್, ಚಿನ್ನಾಬೋವಿ ಹಾಗೂ ಗೋವಿಂದಸ್ವಾಮಿ ಅನ್ನೋರು 1953-54ರಲ್ಲೇ ಈ ಕೃತ್ಯ ಎಸಗಿದ್ದಾರೆ. 3 ವಿರುದ್ಧವೂ ತಹಶೀಲ್ದಾರ್ ಮಂಜುನಾಥ ಸ್ವಾಮಿ ನಗರದ ವಿದ್ಯಾರಣ್ಯಪುರಂ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ದಾರೆ. ಸುಮಾರು 17.5 ಎಕರೆ ಜಮೀನನ್ನು ಶ್ರೀನಿವಾಸ್ ಅನ್ನೋರು ಮತ್ತು ಚಿನ್ನಾಬೋವಿ ಅನ್ನೋರು ತಮಗೆ ಮಂಜೂರಾಗಿದೆ ಅಂತ ಹೇಳಿ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 7.5 ಎಕರೆ ಜಮೀನು ಮಂಜೂರಾಗಿರೋದ್ರ ಬಗ್ಗೆ ನಮ್ಮಲ್ಲಿ ಪಕ್ಕಾ ದಾಖಲಾತಿಗಳಿದೆ. ಬೇರೆಯವರಿಗೆ ಮಂಜೂರಾಗಿದೆ. ಆ ಬೇರೆಯವರಿಗೆ ಮಂಜೂರಾಗಿರ್ತಕ್ಕಂಥ ದಾಖಲಾತಿಗಳನ್ನು ದುರಸ್ತಿ ಮಾಡಿಸುವಂಥ ಸಂದರ್ಭದಲ್ಲಿ ಆ ಹೆಸರಿಂದ ತಮ್ಮ ಹೆಸರಿಗೆ ಮಂಜೂರಾಗಿದೆ ಅಂತ ಹೇಳಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅದರ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಅವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ತಮ್ಮ ಪರವಾಗಿ ಆದೇಶವನ್ನು ಪಡ್ಕೊಂಡಿರೋದು. ದಟ್ಟಗಳ್ಳಿ 82ನೇ ಸರ್ವೆ ನಂಬರ್ನ 169 ಎಕರೆ ಜಮೀನಿನಲ್ಲಿ 7 ಎಕರೆ 20 ಗುಂಟೆ ಜಾಗವನ್ನ ಸರ್ಕಾರ ಮಂಜೂರು ಮಾಡಿತ್ತು. ಆದರೆ ಈ 7 ಎಕರೆ 20 ಗುಂಟೆ ಜಮೀನನ್ನ ದುರಸ್ತಿ ಮಾಡಿಸುವ ನೆಪದಲ್ಲಿ ಶ್ರೀನಿವಾಸ್ ತನ್ನ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ. ತದನಂತರ 7 ಅಂಕೆಯ ಹಿಂದೆ 1 ಅಂಕೆಯನ್ನ ಸೇರಿಸಿ 17 ಎಕರೆ ಎಂದು ದಾಖಲೆ ಸೃಷ್ಟಿಸಿಕೊಂಡಿದ್ದಾರೆ. ವಿಶೇಷ ಅಂದ್ರೆ ಮೂಡ ಬಡಾವಣೆ ನಿರ್ಮಾಣ ಉದ್ದೇಶದಿಂದ ಇದೇ ಜಮೀನನ್ನ ಎಕರೆಗೆ 50 ಲಕ್ಷ ಪರಿಹಾರ ನೀಡಿ 2 ಎಕರೆ ಜಾಗ ಸ್ವಾಧೀನಪಡಿಸಿಕೊಂಡಿದೆ. ಅಷ್ಟೇ ಅಲ್ಲ, 60/40 ಅಡಿ ಅಳತೆಯ ನಿವೇಶನ ನೀಡುವಂತೆ ಮೂಡ ವಿರುದ್ಧ ದಾವೆ ಹೂಡಿದ್ದಾರೆ. ಇಲ್ಲಿ ಸಾಗುವಳಿ ಚೀಟಿಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಒರಿಜಿನಲಿ ಸಾಗುವಳಿ ಚೀಟಿಗಳು ಏನು ಇಶ್ಯೂ ಆಗಿದೆ ಇವು ಫೋರ್ಜರಿ ಆಗಿರ್ತಕ್ಕಂಥದ್ದು. 17.5 ಎಕರೆ ಚಿನ್ನಾಬೋವಿ ಅನ್ನೋರಿಗೆ ಮಂಜೂರಾಗಿರ್ತಕ್ಕಂಥದಕ್ಕೆ ಯಾವುದೇ ರೀತಿಯಾದಂಥ ದಾಖಲಾತಿ ಇಲ್ಲ. ಆದರೆ 7.5 ಎಕರೆ ಮಂಜೂರಾಗಿರ್ತಕ್ಕಂಥದಕ್ಕೆ ದಾಖಲಾತಿ ಇದೆ, ಅದು ಬೇರೆಯವ್ರಿಗಾಗಿದೆ. ಆ ದಾಖಲಾತಿಗಳನ್ನು ಅವರ ಅನುಭವದಲ್ಲಿರೋ ಪ್ರದೇಶನ ಇವರು ನಮ್ಮದೇ ಅಂತ ತೋರಿಸ್ಕೊಂಡು ಆ 7 ಪಕ್ಕ ಒಂದನ್ನು ಗೆರೆ ಹೊಡ್ಕೊಂಡು ಇವ್ರದೇ ಒಂದು ಸೃಷ್ಟಿ ಮಾಡಿಕೊಂಡು ಅದು ನಮ್ಮದು ಅಂತ ಹೇಳಿ ಕ್ಲೈಮ್ ಮಾಡಿದ್ದಾರೆ. ಸದ್ಯ ತಮ್ಮ ವಿರುದ್ಧ ಪ್ರಕರಣಗಳು ದಾಖಲಾಗುತ್ತಿದ್ದಂತೆ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಒಟ್ನಲ್ಲಿ ಜಿಲ್ಲಾಡಳಿತ ಸರ್ಕಾರಿ ಜಾಗ ಒತ್ತುವರಿ ವಿರುದ್ಧ ಸಮರ ಸಾರಿದೆ. ಇದು ಆಗಲೇ ಭೂಗಳ್ಳರಿಗೆ ನಡುಕ ಹುಟ್ಟಿಸಿದೆ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7, ಮೈಸೂರು.